ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಎಸ್ಪೇಜ್ ಡೈರೀಸ್. ಇವತ್ತು ಈ ವಿಡಿಯೋದಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವ ಫೈನಾನ್ಷಿಯಲ್ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ. ಈ ಫೈನಾನ್ಷಿಯಲ್ನಲ್ಲಿ ಒಂದು ಕಂಪನಿಯ ರೆವಿನ್ಯೂ, ಪ್ರಾಫಿಟ್ ಆ್ಯಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಸಿಗುತ್ತೆ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಫೈನಾನ್ಷಿಯಲ್ಸ್, ಒಂದು ಕಂಪನಿಯ ಫೈನಾನ್ಷಿಯಲ್ ಅಂತ ಹೇಳಿದಾಗ ಅಲ್ಲಿ ನಮಗೆ ರೆವೆನ್ಯೂ, ಎಕ್ಸ್ಪೆನ್ಸಸ್, ಪ್ರಾಫಿಟ್ ಆ್ಯಂಡ್ ಲಾಸ್, ಅಸೆಟ್ಸ್, ಲಯಬಿಲಿಟೀಸ್, ಈಕ್ವಿಟೀಸ್, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ ಇವೆಲ್ಲವುಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಈ ಫೈನಾನ್ಷಿಯಲ್ನಲ್ಲಿ ನಾವು ಯಾವುದೇ ಡೇಟಾವನ್ನು ಕ್ವಾರ್ಟರ್ಲಿ ಅಂದರೆ 3 ತಿಂಗಳ ಅವಧಿ ಅಥವಾ ಇಯರ್ಲಿ ಅಂದರೆ 1 ವರ್ಷದ ಅವಧಿ ಹೀಗೆ ಹಿಂದಿನ ಡೇಟಾಗಳಿಗೆ ಕಂಪೇರ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡೋಣ. ಯಾವುದೇ ಒಂದು ಸ್ಟಾಕ್ಗೆ ಇನ್ವೆಸ್ಟ್ ಮಾಡುವ ಮೊದಲು ಆ ಕಂಪನಿ ಹಿಂದಿನ ವರ್ಷಗಳಿಂದ ಲಾಭ ಗಳಿಸುತ್ತಿದೆಯಾ ಅಥವಾ ನಷ್ಟ ಅನುಭವಿಸುತ್ತಿದೆಯಾ ಅಂತ ತಿಳಿದುಕೊಳ್ಳುವುದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ರಾಫಿಟ್ ಆ್ಯಂಡ್ ಲಾಸ್ನಲ್ಲಿ ಮೊದಲನೇದಾಗಿ ರೆವಿನ್ಯೂ ನೋಡೋಣ. ಒಂದು ಕಂಪನಿ ತನ್ನ ಸೇಲ್ಸ್ ಮೂಲಕ, ಅದು ಗೂಡ್ಸ್ ಆಗಿರಬಹುದು ಅಥವಾ ಸೇಲ್ಸ್ ಸರ್ವಿಸ್ ಆಗಿರಬಹುದು, ಗಳಿಸಿರುವಂತಹ ಒಟ್ಟು ಆದಾಯವನ್ನು ರೆವಿನ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸ್ಪೆನ್ಸಸ್. ಒಂದು ಕಂಪನಿ ತನ್ನ ರೆವಿನ್ಯೂನ ಜನರೇಟ್ ಮಾಡಲಿಕ್ಕೆ, ಗೂಡ್ಸ್ ಪ್ರೊಡಕ್ಷನ್ ಮಾಡಲಿಕ್ಕೆ, ಸೇಲ್ಸ್ ಮಾಡಲಿಕ್ಕೆ ಎಷ್ಟು ಖರ್ಚು ವೆಚ್ಚಗಳನ್ನು ಮಾಡುತ್ತದೋ ಅದನ್ನು ನಾವು ಎಕ್ಸ್ಪೆನ್ಸ್ ಅಂತ ಕರಿಬಹುದು. ಒಂದು ಕಂಪನಿಯ ರೆವಿನ್ಯೂನಿಂದ ಎಕ್ಸ್ಪೆನ್ಸ್ ಕಳೆದಾಗ ನಮಗೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದು ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ರೆವಿನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್. ಇಲ್ಲಿ ಟೋಟಲ್ ರೆವಿನ್ಯೂ ಅಂದರೆ ಕಂಪನಿಯು ಗಳಿಸಿರುವ ಒಟ್ಟು ರೆವಿನ್ಯೂ ಆಗಿರುತ್ತೆ. ಟೋಟಲ್ ಎಕ್ಸ್ಪೆನ್ಸಸ್ ಅಂತ ನೋಡಿದಾಗ ತುಂಬಾ ಇರುತ್ತೆ. ಆವಾಗಲೇ ಹೇಳಿದಾಗೆ ಮೊದಲನೇದಾಗಿ ರೆವಿನ್ಯೂ ಜನರೇಟ್ ಮಾಡಲಿಕ್ಕೆ ಆಗಿರುವ ಖರ್ಚುಗಳು. ನೆಕ್ಸ್ಟ್ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್, ಕಂಪನಿಯು ತಾನು ತೆಗೆದುಕೊಂಡಿರುವ ಸಾಲಕ್ಕೆ ಕಟ್ಟಬೇಕಾಗಿರುವ ಬಡ್ಡಿಯ ಮೊತ್ತ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್, ಕಂಪನಿಯು ತನ್ನ ಬಿಸ್ನೆಸ್ಗಳಿಂದ ಇನ್ಕಮ್ ಟ್ಯಾಕ್ಸ್ ಪಾವತಿಸಬೇಕಾಗಿರುವ ಮೊತ್ತ. ನೆಕ್ಸ್ಟ್ ಡಿಪ್ರಿಸಿಯೇಷನ್, ಕಂಪನಿಯ ಅಸೆಟ್ಸ್ಗಳು ನಿರಂತರವಾಗಿ ಕೆಲಸ ಮಾಡುತ್ತಿರುವಾಗ ವರ್ಷದಿಂದ ವರ್ಷಕ್ಕೆ ಬೆಲೆ ಕಡಿಮೆ ಆಗುತ್ತಾ ಬರುತ್ತೆ. ಉದಾಹರಣೆಗೆ ಮಿಷನರೀಸ್ಗಳು. ಒಂದು ನಿರ್ದಿಷ್ಟ ಅವಧಿಗೆ ಅಸೆಟ್ಸ್ಗಳಲ್ಲಿ ಆಗುವ ಡಿಪ್ರಿಸಿಯೇಷನ್ ಕೂಡ ಎಕ್ಸ್ಪೆನ್ಸ್ ಲಿಸ್ಟ್ನಲ್ಲಿ ಸೇರಿಸಬೇಕಾಗುತ್ತೆ. ನೆಕ್ಸ್ಟ್ ಪ್ರಿಫರ್ಡ್ ಡಿವಿಡೆಂಡ್ಸ್, ಒಂದು ಕಂಪನಿಯು ತನ್ನ ಪ್ರಿಫರ್ಡ್ ಷೇರುಗಳಿಗೆ ನೀಡುವ ಡಿವಿಡೆಂಟ್ ಆಗಿರುತ್ತೆ. ಇದನ್ನು ಕೂಡ ಎಕ್ಸ್ಪೆನ್ಸಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಹೀಗೆ ಈ ಎಲ್ಲ ಖರ್ಚುಗಳನ್ನು ಆ್ಯಡ್ ಮಾಡಿದಾಗ ಟೋಟಲ್ ಎಕ್ಸ್ಪೆನ್ಸ್ ಆಗುತ್ತೆ. ಟೋಟಲ್ ರೆವಿನ್ಯೂನಲ್ಲಿ ಟೋಟಲ್ ಎಕ್ಸ್ಪೆನ್ಸ್ ಕಳೆದಾಗ ನಮಗೆ ನೆಟ್ ಪ್ರಾಫಿಟ್ ಸಿಗುತ್ತೆ. ಈ ನೆಟ್ ಪ್ರಾಫಿಟ್ನ ಕ್ವಾರ್ಟರ್ಲಿ ಅಥವಾ ಇಯರ್ಲಿ ಕಂಪೇರ್ ಮಾಡಿ ನೋಡಿದಾಗ ನೆಟ್ ಪ್ರಾಫಿಟ್ ಗ್ರೋತ್ ಆಗ್ತಾ ಇದ್ದರೆ ಇದು ಆ ಕಂಪನಿಯ ಷೇರು ತಗೊಳ್ಳಿಕ್ಕೆ ಒಂದು ಒಳ್ಳೆಯ ಸೂಚನೆ ಆಗಿರುತ್ತೆ. ಒಂದು ವೇಳೆ ಈ ನೆಟ್ ಪ್ರಾಫಿಟ್ ಡಿಕ್ರೀಸ್ ಆಗ್ತಾ ಬರ್ತಾ ಇದ್ದರೆ ಅಥವಾ ಆ ಕಂಪನಿ ಪ್ರಾಫಿಟ್ ಬದಲು ಲಾಸ್ ಅಂದರೆ ನಷ್ಟ ಅನುಭವಿಸ್ತಾ ಇದ್ದರೆ ಅಂತಹ ಕಂಪನಿಗಳಿಂದ ನೀವು ಸ್ವಲ್ಪ ದೂರ ಇರುವುದು ಒಳ್ಳೆಯದು. ಈ ಪ್ರಾಫಿಟ್ ಆ್ಯಂಡ್ ಲಾಸ್ನ ಒಂದು ಉದಾಹರಣೆ ನೋಡೋದಾದರೆ ABC ಕಂಪನಿಯ ಟೋಟಲ್ ರೆವಿನ್ಯೂ 10,000 ರೂಪಾಯಿ, ಎಕ್ಸ್ಪೆನ್ಸಸ್ 9,100 ರೂಪಾಯಿ, ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ 80 ರೂಪಾಯಿ, ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ 170 ರೂಪಾಯಿ, ಡಿಪ್ರಿಸಿಯೇಷನ್ 150 ರೂಪಾಯಿ ಅಂತ ಅಂದ್ಕೊಂಡ್ರೆ ಇಲ್ಲಿ ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ರೆವಿನ್ಯೂ ಮೈನಸ್ ಎಕ್ಸ್ಪೆನ್ಸ್ ಅಂದರೆ 10,000 ಮೈನಸ್ 9,100 ಅಂದರೆ ಗ್ರಾಸ್ ಪ್ರಾಫಿಟ್ 900 ಆಗುತ್ತೆ. ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಹೀಗೆ ಉಳಿದಿರುವ ಖರ್ಚುಗಳನ್ನು ಕಳೆದಾಗ ನಮಗೆ ನೆಟ್ ಇನ್ಕಮ್ 900 ಮೈನಸ್ 80 ಪ್ಲಸ್ 170 ಪ್ಲಸ್ 150 ಅಂದರೆ 400. 900 ಮೈನಸ್ 400 ಅಂದರೆ ನೆಟ್ ಇನ್ಕಮ್ 500 ರೂಪಾಯಿ ಆಗುತ್ತೆ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್. ಇಲ್ಲಿ ನಮಗೆ ಒಂದು ಕಂಪನಿಯ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಸಿಗುತ್ತೆ. ಅಂದರೆ ಒಂದು ಕಂಪನಿಯ ಟೋಟಲ್ ಅಸೆಟ್ಸ್ ಅಂದರೆ ಒಟ್ಟು ಆಸ್ತಿಯಲ್ಲಿ ಟೋಟಲ್ ಲಯಬಿಲಿಟೀಸ್ ಅಂದರೆ ಹೊಣೆಗಾರಿಕೆಗಳನ್ನು ಕಳೆದಾಗ ನಮಗೆ ಸಿಗುವಂತಹ ಮೊತ್ತವಾಗಿರುತ್ತೆ. ಶೇರ್ ಹೋಲ್ಡರ್ಸ್ ಈಕ್ವಿಟಿ ಇಸ್ ಈಕ್ವಲ್ ಟು ಟೋಟಲ್ ಅಸೆಟ್ಸ್ ಮೈನಸ್ ಟೋಟಲ್ ಲಯಬಿಲಿಟಿ. ಇಲ್ಲಿ ಟೋಟಲ್ ಅಸೆಟ್ಸ್ನಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಕರೆಂಟ್ ಅಸೆಟ್ಸ್, ಇನ್ನೊಂದು ನಾನ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಅಂದರೆ ಒಂದು ಕಂಪನಿಯ ಶಾರ್ಟ್ ಟರ್ಮ್ ಅಸೆಟ್ಸ್. ಈ ಅಸೆಟ್ಸ್ಗಳನ್ನು ಕಂಪನಿಯು ತಕ್ಷಣದ ಅಗತ್ಯಗಳಿಗಾಗಿ ಕ್ಯಾಶ್ ರೂಪಕ್ಕೆ ಬದಲಾಯಿಸಬಹುದು. ಉದಾಹರಣೆಗೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಿವೆಲೆಂಟ್ಸ್, ಅಕೌಂಟ್ಸ್ ರಿಸೀವೇಬಲ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಇನ್ವೆಂಟರೀಸ್, ಮಾರ್ಕೆಟ್ ಸೆಕ್ಯೂರಿಟೀಸ್. ನೆಕ್ಸ್ಟ್ ನಾನ್ ಕರೆಂಟ್ ಅಸೆಟ್ಸ್ ಅಂದರೆ ಕಂಪನಿಯ ಲಾಂಗ್ ಟರ್ಮ್ ಅಸೆಟ್ಸ್. ಇವುಗಳು ಕಂಪನಿಗೆ 1 ವರ್ಷಕ್ಕಿಂತ ಜಾಸ್ತಿ ಯೂಸ್ಫುಲ್ ಆಗಿರುತ್ತೆ. ಇವುಗಳನ್ನು ತಕ್ಷಣ ಸುಲಭವಾಗಿ ಕ್ಯಾಶ್ಗೆ ಕನ್ವರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಉದಾಹರಣೆ ನೋಡೋದಾದರೆ ಲ್ಯಾಂಡ್, ಪ್ರಾಪರ್ಟಿ, ಪ್ಲ್ಯಾಂಟ್, ಮಿಷನರೀಸ್, ಗುಡ್ವಿಲ್, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಇಂಟ್ಯಾಂಜಿಬಲ್ ಎಕ್ಸೆಟ್ರಾ. ನೆಕ್ಸ್ಟ್ ಬರುವಂಥದ್ದು ಟೋಟಲ್ ಲಯಬಿಲಿಟೀಸ್. ಇದರಲ್ಲಿ ಕೂಡ 2 ಟೈಪ್ಸ್ ಇರುತ್ತೆ. ಮೊದಲನೇದಾಗಿ ಕರೆಂಟ್ ಲಯಬಿಲಿಟೀಸ್. ಇದು 1 ವರ್ಷದ ಒಳಗಡೆ ಪೇ ಮಾಡಬೇಕಾಗಿರುವ ಲಯಬಿಲಿಟೀಸ್ಗಳು. ಇದನ್ನು ಶಾರ್ಟ್ ಟರ್ಮ್ ಲಯಬಿಲಿಟೀಸ್ ಅಂತ ಕೂಡ ಕರೀತಾರೆ. ಉದಾಹರಣೆಗೆ ಅಕೌಂಟ್ಸ್ ಪೇಯೇಬಲ್, ಇಂಟ್ರೆಸ್ಟ್ ಪೇಯೇಬಲ್, ಶಾರ್ಟ್ ಟರ್ಮ್ ಲೋನ್ಸ್ ಎಕ್ಸೆಟ್ರಾ. ನೆಕ್ಸ್ಟ್ ನಾನ್ ಕರೆಂಟ್ ಲಯಬಿಲಿಟೀಸ್. ಇದು 1 ಅಥವಾ ಅದಕ್ಕಿಂತ ಜಾಸ್ತಿ ವರ್ಷದ ನಂತರ ಪೇ ಮಾಡಬೇಕಾಗಿರುವ ಲಯಬಿಲಿಟೀಸ್ಗಳು. ಇದನ್ನು ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂತ ಕೂಡ ಕರೀತಾರೆ. ಉದಾಹರಣೆಗೆ ಲಾಂಗ್ ಟರ್ಮ್ ಡೆಟ್ಸ್,
ಡೆಫರ್ಡ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ, ಬಾಂಡ್ಸ್ ಪೇಯಬಲ್. ನಾವು ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ಒಳ್ಳೆ ಸ್ಟಾಕ್ ಹುಡುಕುವಾಗ ಆ ಕಂಪನಿಯ ಟೋಟಲ್ ಅಸೆಟ್ಸ್ ಹಾಗೂ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಪೀರಿಯಾಡಿಕಲಿ ಇಂಪ್ರೂವ್ ಅಂದರೆ ಜಾಸ್ತಿ ಆಗ್ತಾ ಇರಬೇಕು. ಟೋಟಲ್ ಲಯಬಿಲಿಟೀಸ್ ಸ್ವಲ್ಪ ಕಮ್ಮಿ ಇರಬೇಕು. ಇವೆಲ್ಲವನ್ನು ನೀವು ಕ್ವಾರ್ಟರ್ಲಿ ಅಥವಾ ಇಯರ್ಲಿ ಕಂಪೇರ್ ಮಾಡಿ ನೋಡಬೇಕು. ನೆಕ್ಸ್ಟ್ ಬರುವಂಥದ್ದು ಕ್ಯಾಶ್ ಫ್ಲೋ. ಇದೊಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಕಂಪನಿಗೆ ಬಂದಿರುವ ಕ್ಯಾಶ್ ಹಾಗೂ ಕಂಪನಿಯಿಂದ ಹೊರಗೆ ಹೋಗಿರುವ ಕ್ಯಾಶ್ನ ಬಗ್ಗೆ ಇದು ತಿಳಿಸುತ್ತೆ. ಹಾಗೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕ್ಯಾಶ್ನಲ್ಲಿ ಆಗಿರುವ ಬದಲಾವಣೆಗಳನ್ನು ಇದು ತೋರಿಸುತ್ತೆ. ಒಂದು ಕಂಪನಿಯಲ್ಲಿ ಕ್ಯಾಶ್ ಇನ್ಫ್ಲೋನಲ್ಲಿ ಕ್ಯಾಶ್ ಔಟ್ಫ್ಲೋನ ಮೈನಸ್ ಮಾಡಿದಾಗ ನಮಗೆ ನೆಟ್ ಕ್ಯಾಶ್ ಫ್ಲೋ ಸಿಗುತ್ತೆ. ಸಾಮಾನ್ಯವಾಗಿ ಒಂದು ಕಂಪನಿಯ ಕ್ಯಾಶ್ ಫ್ಲೋನ 3 ವಿಧವಾಗಿ ವಿಂಗಡಿಸಿದ್ದಾರೆ: ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಈ 3 ಕ್ಯಾಶ್ ಫ್ಲೋನಲ್ಲಿ ನೆಟ್ ಕ್ಯಾಶ್ ಫ್ಲೋ ಕ್ಯಾಲ್ಕುಲೇಟ್ ಮಾಡಿ ಆ್ಯಡ್ ಮಾಡ್ತಾರೆ. ಇದನ್ನು ಟೋಟಲ್ ಚೇಂಜ್ ಇನ್ ಕ್ಯಾಶ್ ಅಂತ ಕರೀತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಉದಾಹರಣೆ ಮೂಲಕ ನೋಡೋದಾದರೆ, ABC ಕಂಪನಿಯ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ನಲ್ಲಿ ಕ್ಯಾಶ್ ಇನ್ಫ್ಲೋ 900 ಕೋಟಿ, ಕ್ಯಾಶ್ ಔಟ್ಫ್ಲೋ 600 ಕೋಟಿ ಮೈನಸ್ ಮಾಡಿದಾಗ ಬಂದಿರುವ ನೆಟ್ ಕ್ಯಾಶ್ ಫ್ಲೋ 300 ಕೋಟಿ. ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಅದರಲ್ಲಿ ಕ್ಯಾಶ್ ಇನ್ಫ್ಲೋ 200 ಕೋಟಿ, ಕ್ಯಾಶ್ ಔಟ್ಫ್ಲೋ 350 ಕೋಟಿ ಮೈನಸ್ ಮಾಡಿದೆ ನಮಗೆ -150 ಕೋಟಿ ಕ್ಯಾಶ್ ಫ್ಲೋ ಸಿಗುತ್ತೆ. ನೆಕ್ಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ನಲ್ಲಿ ನೆಟ್ ಕ್ಯಾಶ್ ಫ್ಲೋ -500 ಕೋಟಿ ಅಂತ ಅಂದ್ಕೊಂಡ್ರೆ ಈ 3 ನೆಟ್ ಕ್ಯಾಶ್ ಫ್ಲೋ ಆ್ಯಡ್ ಮಾಡಿದಾಗ ನಮಗೆ ಇಲ್ಲಿ -350 ಕೋಟಿ ಉತ್ತರ ಸಿಗುತ್ತೆ. ಹಾಗಾಗಿ ನಮಗೆ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಶ್ -350 ಕೋಟಿ ಆಗುತ್ತೆ. ನೆಕ್ಸ್ಟ್ ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಮುಂಚೆ ಮೊದಲೇ ಇರುವಂತಹ ಬಿಗಿನಿಂಗ್ ಕ್ಯಾಶ್ ಬ್ಯಾಲೆನ್ಸ್ 2000 ಕೋಟಿಗೆ ಈ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಕ್ಯಾಶನ್ನ ಆ್ಯಡ್ ಮಾಡಿದಾಗ ಇಲ್ಲಿ ಎಂಡಿಂಗ್ ಕ್ಯಾಶ್ ಬ್ಯಾಲೆನ್ಸ್ 2000 -350 1650 ಕೋಟಿ ಆಗುತ್ತೆ. ಮುಂದಿನ ಅವಧಿಯಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡುವಾಗ ಇದೇ ಬಿಗಿನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆಗಿರುತ್ತೆ. ಕೆಲವೊಂದು ಒಳ್ಳೆಯ ಕಂಪನಿಗಳು ತಮ್ಮ ಕ್ಯಾಶ್ ಫ್ಲೋನ್ ಒಳ್ಳೆಯ ರೀತಿಯಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯವಾಗದೆ ಒಳ್ಳೆಯ ಪ್ರಾಫಿಟ್ ಗಳಿಸಿದರೂ ಕೂಡ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಇನ್ವೆಸ್ಟರ್ಸ್ಗಳು ಇನ್ಕಮ್ ಸ್ಟೇಟ್ಮೆಂಟ್ನ ಜೊತೆಯಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿ ಅನಾಲಿಸಿಸ್ ಮಾಡಬೇಕಾಗತ್ತೆ. ಈ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಇಂಪಾರ್ಟೆಂಟ್ ಅಂದರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಒಂದು ವೇಳೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ನೆಗೆಟಿವ್ ಬಂದರೆ ಅದು ಕಂಪನಿಗೆ ದೊಡ್ಡ ಸಮಸ್ಯೆ ಆಗಿರುತ್ತೆ. ಯಾಕಂದರೆ ಆ ಕಂಪನಿಯು ತನ್ನ ಸೇಲ್ಸ್ಗಿಂತ ಜಾಸ್ತಿ ಖರ್ಚುಗಳನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಈ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಇನ್ವೆಸ್ಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ನಿಂದ ಹಣವನ್ನು ಹಾಕಬೇಕಾಗತ್ತೆ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಪಾಸಿಟಿವ್ ಆಗಿದ್ದರೆ ಅದು ಒಂದು ಕಂಪನಿಗೆ ಒಳ್ಳೆಯ ಸೂಚನೆಯಾಗಿರುತ್ತೆ. ಆ ಕಂಪನಿಯ ಕ್ಯಾಶ್ ಫ್ಲೋ ಆಪರೇಟಿಂಗ್ ಆಕ್ಟಿವಿಟೀಸ್ ನೆಟ್ ಇನ್ಕಮ್ಗಿಂತ ಜಾಸ್ತಿ ಇದ್ದರೆ ಆ ಕಂಪನಿ ಹೈ ಕ್ವಾಲಿಟಿ ಅರ್ನಿಂಗ್ಸ್ ಮಾಡ್ತಾ ಇದೆ ಅಂತ ಅನ್ಕೋಬೋದು. ನಿಮಗೆ ಇನ್ಕಮ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋದಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೀಗೆ ಫೈನಾನ್ಷಿಯಲ್ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.